ನಮಸ್ಕಾರ ವೀಕ್ಷಕರೇ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ಕಾರ ವೀಕ್ಷಕರೇ. ನಿನ್ನೆ ಶನಿ ಗ್ರಹ ಬಗ್ಗೆ ಮಾತಾಡ್ತಾ ಇದ್ದೆ. ಶನಿ ಗ್ರಹದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಹಲೋ, ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ ತಮ್ಮನ ಬಗ್ಗೆ ಕೇಳ್ಬೇಕಾಗಿತ್ರಿ. ಡೇಟ್ ಆಫ್ ಬರ್ತ್ ಹೇಳಿ ಬೇಗ. 29/9/1992. 1992. ಸಮಯ ಮಾರ್ನಿಂಗ್ 8:45. ಹುಟ್ಟಿರ್ತಕ್ಕಂಥ ಊರು ಯಾವ್ದಮ್ಮ? ಆ ಊರು ತಾಂಡೂರ್ ಬರುತ್ತೆ, ವಿಕಾರಾಬಾದ್ ಡಿಸ್ಟ್ರಿಕ್ಟ್ ಬರುತ್ತೆ. ಯಾವುದು, ಹೈದರಾಬಾದಾ ಹತ್ರನಾ? ಹೈದರಾಬಾದ್ ಹತ್ರ ಆಗುತ್ತೆ. ಹೈದರಾಬಾದ್, ಆಂಧ್ರ ಪ್ರದೇಶ್, ವಿಕಾರಾಬಾದ್. ಓಕೆ. ಸೊ ಯಾವ ನಕ್ಷತ್ರ ಬರುತ್ತೆ ನೋಡೋಣ. ಈಗ ಪ್ರಸ್ತುತ ತುಲಾ ರಾಶಿ ಕರೆಕ್ಟ್ ಇದೆಯಾ? ಹೌದ್ರಿ. ತುಲಾ ರಾಶಿ, ಸ್ವಾತಿ ನಕ್ಷತ್ರ ಬರ್ತಾ ಇದೆ. ಪ್ರಸ್ತುತ ಶನಿ ದಶೆ ನಡೀತಾ ಇದೆ. 2020 ಶುಕ್ರ ಭುಕ್ತಿ. ಏನ್ ಕೇಳ್ಬೇಕಾಯ್ತು? ಕಂಪ್ನಿನಾಗ ಜಾಬ್ ಟ್ರೈ ಮಾಡ್ತಿದ್ದಾನೆ, ಬರುತ್ತಾ ಬರೋದು ಅಂತ. ಮುಂದೆ ಸೂರ್ಯ ದಶೆಯಲ್ಲಿ ಬರುತ್ತಮ್ಮ. ಯಾಕಂದ್ರೆ 6-8-12 ಜಾಬ್ ಕೊಡಲ್ಲ. ಯಾವಾಗ್ಲೂ ಅಷ್ಟೇ 6-8-12 ಕಾಂಬಿನೇಷನ್, 3-8-12 ಕಾಂಬಿನೇಷನ್, 8-12 ಕೊಡುತ್ತೆ. ಇಂಟರ್ವ್ಯೂ ಬರುತ್ತೆ, ಹತ್ರದಲ್ಲಿ ಬರುತ್ತೆ, ಬಟ್ ರಿಸಲ್ಟ್ ಬರಲ್ಲ. ಸೊ ಮುಂದೆ ಬರ್ತಕ್ಕಂಥ ಶನಿ ಮತ್ತೆ ಸೂರ್ಯನಲ್ಲಿ 7-11 ಕಾಂಬಿನೇಷನ್ ಇದೆ. ತುಂಬಾ ಚೆನ್ನಾಗಿದೆ, ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲಸ ಸಿಗುತ್ತೆ. ಬಟ್ ಅದು ಬರ್ತಕ್ಕಂಥ ಸಮಯ 2019 ಆದ ನಂತರ. ಬಟ್ ಇದಕ್ಕಿಂತ ಮುಂಚೆನೆ ಬರಬೇಕು ಅಂದ್ರೆ ಶುಕ್ರನ ಒಂದು ಆರಾಧನೆ ಖಂಡಿತ ಮಾಡಬೇಕಾಗತ್ತೆ. ಬಹಳ ಈಸಿಯಾಗಿರ್ತಕ್ಕಂಥದ್ದು. ಪ್ರತಿ ದಿವಸ ಸ್ನಾನ ಮಾಡಬೇಕಾದ್ರೆ, ಪ್ರತಿ ದಿವಸ ಬೇಡ, ಶುಕ್ರವಾರ ಸ್ನಾನ ಮಾಡ್ಬೇಕಾದ್ರೆ 1 ಸ್ಪೂನ್ ಮೊಸರು, ಕರ್ಡ್ ಹಾಕೊಂಡು ಸ್ನಾನ ಮಾಡಕ್ಕೆ ಹೇಳಿ. ಅದರ ಜೊತೆಗೆ ಸಕ್ಕರೆನ ಇರುವೆಗೆ ಹಾಕಬೇಕು. ಶುಕ್ರವಾರದಿಂದ ಶುರು ಮಾಡಿ 43 ದಿವಸ ಸಣ್ಣ ಜಾಬ್ ಸಿಗುತ್ತೆ. 2019 ಆದ್ಮೇಲೆ ಅದ್ಭುತವಾಗಿರುವಂತ ಜಾಬ್ ಸಿಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಾಯ್ತು? ಸರ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳಿ ಸರ್. 29/11/1970. ನವೆಂಬರ್ 1970ನಾ? ಹಾ ಸರ್. ಹೇಳಿ ಸರ್, ಟೈಮು? ಬೆಳಗಿನ ಜಾವ 3:45. 3:45. ಊರು ಸರ್? ಬಾಗಲಕೋಟ್ ಡಿಸ್ಟ್ರಿಕ್ಟ್, ಬೀಳಗಿ ತಾಲೂಕು ಸರ್. ಓಕೆ ಸರ್. ನೀವು ಹುಟ್ಟಿರ್ತಕ್ಕಂಥದ್ದು ವೃಶ್ಚಿಕ ರಾಶಿ, ಸರಿ ಇದೆಯಾ? ಹಾ ಸರಿ ಸರ್. ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರ ಬರ್ತಾ ಇದೆ. ಪ್ರಸ್ತುತ ಈಗ ಶುಕ್ರ ದಶೆ ಇನ್ನೊಂದು 2 ವರ್ಷಕ್ಕೆ ಮುಗಿದೋಗುತ್ತೆ. ಶುಕ್ರ ದಶೆ ಬುಧ ಭುಕ್ತಿ ನಡೀತಾ ಇದೆ. ಶುಕ್ರ ಮತ್ತು ಬುಧ ಹೇಗಿದೆ ಅಂತ ನೋಡೋಣ. ಏನ್ ವಿಚಾರ ಸರ್? ಸರ್, ನಾನು ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಗುರುಜಿ. ನಾನು ಸ್ವಲ್ಪ ಹಣಕಾಸಿನ ಮುಗ್ಗಟ್ಟಾದ ಅನುಭವಿಸ್ತಾ ಇದ್ದೆ. ಮುಂದೆ ನಾನು ನನ್ನ ಜೀವನದಲ್ಲಿ ಅಭಿವೃದ್ಧಿ ಇದೆಯಾ ಅಂತ ಗೊತ್ತಾಗಬೇಕಾಗಿತ್ತು. ಸೂರ್ಯ ದಶೆಯಲ್ಲಿ ಬಹಳಷ್ಟು ಅಭಿವೃದ್ಧಿ ಇದೆ. ಸೂರ್ಯ ದಶೆ ಸ್ಟಾರ್ಟ್ ಆಗ್ತಕ್ಕಂಥದ್ದು 2019 7ನೇ ತಿಂಗಳು. ಇವಾಗ ಹಾಕಿದ್ರೆ ವ್ಯಾಪಾರ ಒಂದೂ ಆಗಲ್ಲ, ಖಾಲಿ ನೊಣ ಹೊಡಿತಾ ಇರುತ್ತೆ. ವ್ಯಾಪಾರ ಆಗಲ್ಲ, ಸುಮ್ಮನೆ ಲಾಸ್ ಆಗುತ್ತೆ. ಖಂಡಿತ ಬೇಡ. ಈಗ ಬರ್ತಕ್ಕಂಥ ಶುಕ್ರ ದಶೆ ಕೇತುವಿಂದ ಶುರು ಆಗುತ್ತೆ. ನೆಕ್ಸ್ಟ್ ಇಯರ್ ಮೇ ಇಂದ, ಅಲ್ಲಿಂದ 7 ವರ್ಷ ಅದ್ಭುತವಾಗಿದೆ. ನೀವು ಯಾರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನೆಕ್ಸ್ಟ್ ಇಯರ್ ಮೇ ಇಂದ ಸ್ವಲ್ಪ ಬೇಗ ಆಗಬೇಕು ಅಂದ್ರೆ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಸ್ವಲ್ಪ ಲಕ್ಷ್ಮೀ ಮಂತ್ರ ಹೇಳ್ತಾರೆ. ಓಂ ಶ್ರೀಂ ನಮಃ, ಓಂ ಶ್ರೀಂ ನಮಃ ಅಂತ. ಎಷ್ಟು ಹೇಳಿದ್ರು ಕೂಡ ಪ್ರಾರಬ್ಧನ ತೆಗಿಯಕ್ಕಾಗಲ್ಲ. ಒಂದು 30-40% ಮಾತ್ರ ಇನ್ಕ್ರಿಮೆಂಟ್ ಆಗುತ್ತೆ. 2018 ಮೇ ಆದ್ಮೇಲೆ ನೋಡಿ, ಎಕ್ಸಲೆಂಟ್. 7 ವರ್ಷ ಎಂಜಾಯ್ ಮಾಡಿ. ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳ್ಬೇಕಾಯ್ತು? ಇದು ನಮ್ದು ಮನೆ ಬಗ್ಗೆ ಕೇಳ್ಬೇಕಿತ್ತು. ಇದು ಡೇಟ್ ಆಫ್ ಬರ್ತ್ ಟೈಮ್ ಬರ್ತಿದ್ಯಾ? ಡೇಟ್ ಆಫ್ ಬರ್ತ್ ಇಲ್ಲ, ನಮ್ ತಾಯಿ ಬಗ್ಗೆ ಮನೆ ಬಗ್ಗೆ ಕೇಳ್ಬೇಕು. 1ರಿಂದ 249 ಸಂಖ್ಯೆ ಹೇಳಿಮ್ಮ. 19. ಕೇಳಿರ್ತಕ್ಕಂಥ ಒಂದು ಸಮಯದ ಆಧಾರದ ಮೇಲೆ ನೋಡೋಣ ಏನ್ ಬರ್ತಾ ಇದೆ ಅಂತ. ಏನ್ ಮನೆ ಬಗ್ಗೆ ಏನ್ ಕೇಳ್ಬೇಕಾಯ್ತು? ಮನೆದು ಅಂದ್ರೆ ತುಂಬಾ ತೊಂದ್ರೆ ಇದೆ, ಏನ್ ತಂದ್ರು ಆಗ್ತಾ ಇಲ್ಲ. ಆಮೇಲೆ ಒಂದು ಜಮೀನ್ ಇದೆ, ಅದನ್ನ ಮಾರಾಟ ಮಾಡ್ಬೇಕು. ತುಂಬಾ ತೊಂದರೆಗಳೇ ಆಗ್ತಾ ಇದೆ. ಅದು ಏನಕ್ಕೂ ಕೈ ಕೊಡ್ತಾ ಇಲ್ಲ, ಬೇರೆಯವ್ರ ಇದಾಗಿದೆ. ಅದಕ್ಕೆ ಓಕೆ, ನೀವು ಕೇಳಿರ್ತಕ್ಕಂಥ ಸಮಯದಲ್ಲಿ ಖಂಡಿತ ವ್ಯಾಪಾರ ಆಗುತ್ತೆ. ವ್ಯಾಪಾರ ಆಗ್ತಕ್ಕಂಥ ಸಮಯ ಕೇತು ದಶೆ, ಸೂರ್ಯ ಭುಕ್ತಿಲಿ ವ್ಯಾಪಾರ ಆಗುತ್ತೆ. ಒಳ್ಳೆ ರೇಟ್ಗೆ ಹೋಗುತ್ತಮ್ಮ. ಈಗ ಮಾಡಿದ್ರೆ ಬಹಳ ಕಮ್ಮಿ ಕೇಳ್ತಾ ಇದಾರೆ. ಕೇಳಿಸ್ತಾ ಇದೆಯಮ್ಮ? ಅದು ಒಂಥರ ತೊಂದ್ರೆ ತರ ಆಗಿದೆ. ಮುರ್ಗಡ್ಡಿ ಮಾಡೋರು ಜಾಸ್ತಿ. ಅಷ್ಟೇ. ಒಂದ್ ಕೆಲಸ ಮಾಡಿ, ಗಣಪತಿಗೆ ಒಂದು ಸಣ್ಣ ಅರ್ಕೆ ಬಂದಿರತಕ್ಕಂತ ಹಣದಲ್ಲಿ 1%
1% ಅಂದ್ರೆ ಜಾಸ್ತಿ ಆಗುತ್ತೆ. 0.1%. ದೇವ್ರಿಗೂ ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾ ಇದೀನಿ ನನ್ನ ಕಡೆಯಿಂದ. 0.1%. ಓಕೆ, 0.1% ಲೆಕ್ಕ ಹಾಕೊಳ್ಳಿ. ನಿನ್ನ ಕಾಣಿಕೆಯಾಗಿ ಹುಂಡಿಗೆ ಹಾಕ್ತೀನಿ ಅಂತ ಅರಸ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಓಂ ಗಮ್ ಗಣಪತಿ ನಮ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಕೇತು ದಶ ಸೂರ್ಯ ಭುಕ್ತಿಲಿ ಸೇಲ್ ಆಗುತ್ತೆ. 2018 ಮೇ ಇಂದ 2018 ಸೆಪ್ಟೆಂಬರ್ ವ್ಯಾಪಾರ ಆಗಿ ನಿಮ್ ಕೈಗೆ ಹಣ ಬರುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಸರ್. ಹಾ ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು. ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇದೆಯಾ? ಹಾ ಇದೆ. ಹೇಳಿ ಬೇಗ ಬೇಗ. 19/4 19/4 1979. ಟೈಮು 19/4 77. 77. ಓಕೆ, 79 ಅಂತ ಹಾಕೊಂಡಿದೀನಿ. ಟೈಮ್ ಹೇಳಿ ಬೇಗ ಬೇಗ ಹೇಳ್ಬೇಕು. ರಾತ್ರಿ 8:15 ಸರ್. ರಾತ್ರಿ 8:15. 8:15. ಹುಟ್ಟಿರ್ತಕ್ಕಂಥ ಊರು ಯಾವ್ದಮ್ಮ? ಆನೇಕಲ್ಲು. ಓಕೆ, ಇಲ್ಲೇ ಬೆಂಗಳೂರು ಪಕ್ಕ. ಸೊ ಹುಟ್ಟಿರ್ತಕ್ಕಂಥದ್ದು ಮೇಷರಾಶಿ, ಸರಿ ಇದೆಯಾ? ಹೌದು ಸರ್. ಮೇಷರಾಶಿಲಿ ಭರಣಿ ನಕ್ಷತ್ರ. ಈಗ ಪ್ರಸ್ತುತ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 2019 ಶನಿ ಭುಕ್ತಿ. ರಾಹು ಮತ್ತೆ ಶನಿ ನೋಡೋಣ ಹೇಗಿದೆ ಅಂತ. 1 4 10 11 ಇದೆ, ಪರವಾಗಿಲ್ಲ. ಏನ್ ಕೇಳ್ಬೇಕಾಯ್ತು? ಸರ್ ನಂದು ಲೆಫ್ಟ್ ಲೆಗ್ ಸ್ವಲ್ಪ ಪ್ರಾಬ್ಲಮ್ ಇದೆ. Okay. ನರ್ವ್ಸ್ ಪ್ರಾಬ್ಲಮ್ ಇದೆ ನಂದು. ಓಕೆ ಅದು ಏನು ಸ್ವಲ್ಪ ಈಗ ಒಂದು 6 ತಿಂಗಳಿಂದ ಪ್ರಾಬ್ಲಮ್ ಇದೆ. ಓಕೆ ಅದನ್ನ ಕೇಳ್ಬೇಕಾಗಿತ್ತು. ಏನ್ ಪ್ರಾಬ್ಲಮ್, ಏನಕ್ಕೆ ಅಂತ. ನೋಡಿ, ರಾಹು ದಶೆ ಶನಿ ಭುಕ್ತಿ ನಡೀತಾ ಇದೆ. ಜಾತಕ ರೀತಿ ನೋಡಿದಾಗ, ಲಗ್ನದಿಂದ ನೋಡಿದಾಗ ರಾಹು ಮತ್ತೆ ಶನಿ ಇರ್ತಕ್ಕಂಥ ಸ್ಥಾನವನ್ನು ನೋಡ್ಬೇಕಾಗತ್ತೆ. ರಾಹು ಇಲ್ಲಿ ಕೂತಿರ್ತಕ್ಕಂಥದ್ದು 12ನೇ ಸ್ಥಾನ. 12 ಅಂದ್ರೆ ಪಾದಗಳು ಅಂತ ಹೇಳ್ತೀವಿ. ಪಾದಗಳು ಬರ್ತಕ್ಕಂಥದ್ದು, ನರಗಳು, ಪಾದಗಳು ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಇದು ತಾತ್ಕಾಲಿಕವಾಗಿ ಇರೋದಿಲ್ಲ, ಲಾಂಗ್ ಟರ್ಮ್ ಇರುತ್ತೆ ಅಂತ ಬರುತ್ತೆ. ಇದಕ್ಕೆ ಬೆಸ್ಟ್ ತಂತ್ರ ಏನು ಅಂತಂದ್ರೆ, ನಿಮ್ಮ ಅರ್ಧ ಭಾಗದಷ್ಟು ನಿಮ್ಮ ದೇಹದ ಅರ್ಧ ಭಾಗದಷ್ಟು ಇದ್ದಲನ್ನು 4 ಭಾಗ ಮಾಡಿ ಯಾವ್ದಾದ್ರು ಹರಿಯತಕ್ಕಂಥ ನೀರು, ಈಗ ಹರಿಯೋ ನೀರು ಎಲ್ಲಿ ಸಿಗುತ್ತೆ? ನೀರೇ ಇಲ್ಲ ಅಂತಾರೆ. ಯಾವ್ದಾದ್ರು ನೀರಲ್ಲಿ ಇರತಕ್ಕಂಥದ್ದು ಒಂದ್ ಸ್ವಲ್ಪ ಹಾಕ್ಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಮಂತ್ರವನ್ನು ಕೊಡ್ತೀನಿ. ಓಂ ಹ್ರೀಂ ದುಮ್ ದುರ್ಗಾಯ ನಮ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ನರ್ವಸ್ ಪ್ರಾಬ್ಲಮ್ಗೆ ಖಂಡಿತ ಕಮ್ಮಿ ಆಗುತ್ತೆ. ಅಂತ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ 511 ಇದ್ರೆ ಸೇವ್ ಮಾಡ್ಬಿಡುತ್ತೆ. ಒಳ್ಳೇದಾಗ್ಲಪ್ಪ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿಮ್ಮ, ಏನ್ ಕೇಳ್ಬೇಕಾಯ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ, ಬೇಗ ಬೇಗ ಹೇಳ್ಬೇಕು. ಡೇಟ್ ಆಫ್ ಬರ್ತ್ ಎಲ್ಲ 4/8/1999 ಬೆಳಗ್ಗೆ 1900. 4/8 ಸಮಯ ಹೇಳಿ. ಬೆಳಗ್ಗೆ 8:15. 15 ನಿಮಿಷ. ಹುಟ್ಟಿರ್ತಕ್ಕಂಥ ಊರು ಯಾವ್ದಮ್ಮ? ಬಾಗಲಕೋಟೆ ಡಿಸ್ಟಿಕ್. ಓಕೆ, ಇವ್ರು ಹುಟ್ಟಿರ್ತಕ್ಕಂಥದ್ದು ಮೇಷರಾಶಿ, ಸರಿ ಇದೆಯಾ? ಹಾ ಹಾ ಸರಿ. ಅಶ್ವಿನಿ ನಕ್ಷತ್ರ ಬರ್ತಾ ಇದೆ. ಈಗ ಪ್ರಸ್ತುತ ಈಗ ಇವ್ರಿಗೆ ಶುಕ್ರ ದಶೆ ನಡೀತಾ ಇದೆ. ಶುಕ್ರ ದಶೆ 2017 ಏಪ್ರಿಲ್ ಆಗಸ್ಟ್ ಶನಿ ಮುಗಿದೋಗುತ್ತೆ. ಶುಕ್ರ ಶನಿ. ಏನ್ ಕೇಳ್ಬೇಕಾಯ್ತು? ಅವನ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ತು. ತುಂಬಾ ಚೆನ್ನಾಗಿ ಓದ್ತಾರಮ್ಮ, ಸ್ವಲ್ಪ ಸೋಂಬೇರಿ ಅಷ್ಟೇ. 12 ಬಂದಿದೆ. 3-10 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಶುಕ್ರ ಮತ್ತೆ ಶನಿ 6 7 9 3 10 12 ಎಕ್ಸಲೆಂಟ್ ಆಗಿದೆ. ಮುಂದೆ 2 11 ಅದು ಚೆನ್ನಾಗಿದೆ. ಸೂರ್ಯನಲ್ಲಿ 11 11 11 ತುಂಬಾ ಚೆನ್ನಾಗಿರ್ತಾರೆ. ಸೂರ್ಯ ದಶ ಬಂದಾಗ ಎಕ್ಸಲೆಂಟ್ ಆಗಿರ್ತಾರೆ. ತಲೆ ಕೆಡ್ಸ್ಕೋಬೇಡಿ. ಲೈಫ್ ಅಲ್ಲಿ ಎಲ್ಲಾ ರೀತಿನೂ ಚೆನ್ನಾಗಿರ್ತಾರೆ. ಏನ್ ಕೇಳ್ಬೇಕಾಯ್ತು ಬೇರೆದು ಇದು ಬಿಟ್ಟು? ಅವನ್ ಇದ್ರ ಸಾಲಿಗೆ ಹಚ್ಚೋದ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಏನಮ್ಮ? ಅವನ್ ಸೈನ್ಸ್ ಮಾಡ್ಯಾನ್ರಿ ಈಗ, ಹಾ, ಅದಕ್ಕ ಕೇಳ್ಬೇಕಾಗಿತ್ರಿ. ತುಂಬಾ ಚೆನ್ನಾಗಿದೆ ಅಷ್ಟೇ, ಏನ್ ಕೇಳ್ಬೇಕಾಗಿಲ್ಲ. ತುಂಬಾ ಚೆನ್ನಾಗಿದೆ. ನಾವು ದೋಷ ಗೀಷ ಏನು ಹೇಳಲ್ಲ. ಯಾವ ದೋಷನು ಎಲ್ಲ ಹೇಳೋರೆಲ್ಲ ಮುಟ್ಟಾಳ್ರು. ಗುಡ್ ಟೈಮ್ ಬ್ಯಾಡ್ ಟೈಮ್ ಎಕ್ಸಲೆಂಟ್ ಆಗಿದೆ. ಏನು ಕೇಳಕ್ ಹೋಗ್ಬಿಡಿ. ಸೂರ್ಯದಶೆ ಬಂದಾಗ ಹೈಯೆಸ್ಟ್ ಲೆವೆಲ್ ಇರ್ತಾರೆ. ಸೂರ್ಯದಶೆ ಬರ್ತಕ್ಕಂತ ಒಂದು ಸಮಯನೂ ಹೇಳ್ತೀನಿ. 21ರಿಂದ 27 ಗೋಲ್ಡನ್ ಪೀರಿಯಡ್. ಒಳ್ಳೇದಾಗ್ಲಿ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಗುರುಜಿ, ಹಾ, ಯಾರ ಬಗ್ಗೆ ಕೇಳ್ಬೇಕಾಯ್ತಮ್ಮ? ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ. ನಮಸ್ಕಾರ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು ಸರ್. ಹೇಳಿಮ್ಮ, ಡೇಟ್ ಆಫ್ ಬರ್ತ್ ಹೇಳಿ. 27 ಹಾ 5 ಮೇ 89 89. ಬೆಳಿಗ್ಗೆ 9:05 9 ಗಂಟೆ 5 ನಿಮಿಷ. ಓ, 5 ನಿಮಿಷನೂ ಲೆಕ್ಕ ಹಾಕೊಂಡಿದ್ದೀರಾ. ವೆರಿ ಗುಡ್. ಹುಟ್ಟಿರ್ತಕ್ಕಂಥ ಊರು ಯಾವ್ದಮ್ಮ? ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ. 27 ಮೇ. ಈಗ ಬರ್ತಕ್ಕಂಥದ್ದು ಮಕರ ರಾಶಿ, ಸರಿ ಇದೆಯಾ? ಮಕರ ರಾಶಿ, ಕುಂಭ ರಾಶಿ ಬರುತ್ತೆ. ಮಕರ ರಾಶಿ ಬರ್ತಾ ಇದೆಯಲ್ಲಮ್ಮ, ಸ್ವಲ್ಪ ಟೈಮ್ ಕರೆಕ್ಟ್ ಆಗಿ ಹೇಳಿದೀರಾ? ಯಾಕಂದ್ರೆ ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ತೀನಿ. 27 ಮೇ 1989. 89 ಕರೆಕ್ಟ್ ಅಲ್ವಾ? 9 ಗಂಟೆ 5 ನಿಮಿಷ. ಹೆಸರು ಪ್ರಕಾರ ನೋಡಿ, ಕೆಲವರು ಈ ಜ್ಯೋತಿಷರು ಹೆಸರು ಮೇಲೆ ಒಂದು ರಾಶಿ ಹೇಳ್ತಾರೆ, ಜಾತಕದ ಮೇಲೆ ಒಂದು ರಾಶಿ ಇರುತ್ತೆ, ಹೆಸರು ಮೇಲೆ ಒಂದು ರಾಶಿ. ರಾ ಇಟ್ಕೊಂಡ್ರೆ ತುಲಾ ರಾಶಿ, ಅದು ಇಟ್ಕೊಂಡ್ರೆ ಆ ರಾಶಿ ಅಂತ, ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಗೌರ್ಮೆಂಟ್ ಜಾಬ್ ಆಗುತ್ತೆ. ಓ, ವೆರಿ ಗುಡ್. ಗೌರ್ಮೆಂಟ್ ಸೇರ್ತಾರ, ಅದನ್ನ ನೋಡೋಣ. ಏನ್ ದಶಾ ನಡೀತಾ ಇದೆ ನೋಡೋಣ. ದಶಾ ಇವಾಗ ಪ್ರಸ್ತುತ ಇವ್ರಿಗೆ ಗುರು ದಶೆ ನಡೀತಾ ಇದೆಯಮ್ಮ. ಗುರು ದಶೆಯಲ್ಲಿ 2018 ಬುಧ ಭುಕ್ತಿ ನಡೀತಾ ಇದೆ. ಗುರು ಮತ್ತೆ ಬುಧ ಹೇಗಿದೆ ಅಂತ ನೋಡೋಣ. ಗುರು 7 10 11 ಎಕ್ಸಲೆಂಟ್. ಸೂರ್ಯ 11
ಸ್ವಲ್ಪ ಮಟ್ಟಿಗೆ ಬಹಳಷ್ಟು ಪ್ರಯತ್ನ ಪಡಬೇಕು. ದಶ ಎಕ್ಸಲೆಂಟ್ ಆಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ ಗೌರ್ಮೆಂಟ್ ಜಾಬ್ಗೆ. ಬಟ್ ಸೂರ್ಯನಲ್ಲೂ ಚಂದ್ರನಲ್ಲೂ 10 11 ಬರಬೇಕು. ಸೂರ್ಯನಲ್ಲಿ 11 ಮಾತ್ರ ಬರ್ತಾ ಇದೆ. ಹತ್ರದಲ್ಲಿ ಟ್ರೈ ಮಾಡಿ ಸಿಗುತ್ತೆ. ಬಟ್ ಇಲ್ಲಿ ಏನು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ಬಿದ್ರೆ ಖಂಡಿತ ಗೌರ್ಮೆಂಟ್ ಜಾಬ್ ಆಗುತ್ತೆ. ದಶಾದಲ್ಲಿ ಇರಬೇಕು, ನಮಗೆ ಯೋಗ ಇರಬೇಕು, ಯೋಗ್ಯತೆ ಇರಬೇಕು, ಭಗವಂತನ ಕೃಪೆನೂ ಇರಬೇಕು. ಖಂಡಿತ ಆಗತ್ತಮ್ಮ, ಮಾಡ್ಕೊಳ್ಳಿ, ಖಂಡಿತ ಆಗತ್ತೆ. ಭಗವಂತನ ಇದನ್ನ ಬಿಡಕ್ ಹೇಳ್ಬೇಡಿ. ಖಂಡಿತ ನಿಮ್ ಮಗನ್ ಕಳಿಸ್ಬೇಕು. ನೀವು ಹೋದ್ರೆ ಆಗಲ್ಲ, ನಿಮ್ ಮಗನ್ ಕಳಿಸ್ಬೇಕು. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ ಸರ್, ಯಾರು ಬೇಕು ಹೇಳ್ಬೇಕಾಯ್ತು? ಸರ್ ಇವತ್ತು ಮನೆಗೆ ಕೈಲಾಸ ಯಂತ್ರ ಬಂದಿದೆ ಸರ್. ಹೌದಾ? ಕೊರಿಯರ್ ಆಗ್ಬಿಟ್ಟಿದೀವಿ ನಾವು ಇವಾಗ. ಆಫೀಸ್ಗೆ ಖಂಡಿತ ಹೇಳ್ತೀನಿ, ಸ್ಟಾಕ್ ಇಲ್ಲ, ತುಂಬಾ ಡಿಮ್ಯಾಂಡ್ ಇದೆ. ತುಂಬಾ ಡಿಮ್ಯಾಂಡ್ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ಡಿಮ್ಯಾಂಡ್ ಇದೆ. ನನಗೆ ಗೊತ್ತಿರೋಂಗೆ ಈಗಲೇ ಒಂದು 85 ಪೀಸ್ ಇವತ್ತಿನ ದಿವಸದ್ದೇ ಪೆಂಡಿಂಗ್ ಇದೆ. ಇನ್ನೂ ಒಂದು 15 ದಿವಸ ಆಗುತ್ತೆ ಸರ್, ದಯವಿಟ್ಟು ಕ್ಷಮಿಸಿ. ಏನಾದ್ರು ಜಾಸ್ತಿ ಕೇಳಬೇಕು ಅಂದ್ರೆ ಫ್ರೀ ಆಗಿ ಹೇಳ್ತೀನಿ, ನೀವು ಸದ್ಯಕ್ಕೆ ಹೇಳಿ. ಸರ್ 23/6/1970 ಸರ್. 23/6/1970 1970 ಸರ್. 70. ಓಕೆ, ಟೈಮ್ ಹೇಳಿ ಸರ್. ಟೈಮ್ ಇಲ್ಲ ಸರ್, 77 ನಂಬರ್. ಓ, ಟೈಮ್ ಹೇಳಿದ್ದೀರಾ ಅಂದ್ರೆ ನೀವು ಡೇಟ್ ಆಫ್ ಬರ್ತ್ ಹೇಳೋದು ಬೇಕಾಗಿಲ್ಲ. 77 ನಂಬರ್. ಹ್ಞೂ ಸರ್. 77 ನಂಬರ್ ತಗೋಣ ಹೇಗಿದೆ ಅಂತ. ಏನ್ ಕೇಳ್ಬೇಕಾಯ್ತು ಸರ್? ಸರ್ ನನ್ನ ಬಗ್ಗೆ ಕೆಲಸ ಬೇಕಾಯ್ತು. ನಾ ಒಂದು ಪ್ರೈವೇಟ್ ಆಫೀಸ್ನಾಗ ಸರ್ ಕ್ಯಾಜುವಲ್ ಲೇಬರ್ ತರ ಕೆಲಸ ಮಾಡ್ತೀನಿ. ಇನ್ನವರೆಗೆ ಏನು ಸಕ್ಸಸ್ ಇಲ್ಲ ಸರ್. 7 ವರ್ಷ ಸಕ್ಸಸ್ ಇರಲ್ಲ. ಕೇತು ದಶಲ್ಲಿ ಕೇಳಿದ್ದೀರಾ, 5, 8, 12 ಕಾಂಬಿನೇಷನ್ ಬರ್ತಾ ಇದೆ. 7 ವರ್ಷ ಸಕ್ಸಸ್ ಇರಲ್ಲ. ಕೈಲಾಶ ಅಂತ ತಗೊಳ್ತಾ ಇದ್ದೀರಾ, 20-30% ಒಳ್ಳೇದಾಗುತ್ತೆ. 23 ಇಂದ 20 ಇಯರ್ಸ್ ಫುಲ್ ಸಕ್ಸಸ್. ಏನೋ ಬೇರೆ ಮಾಡ್ತೀರಾ 20 ವರ್ಷ. ಶುಕ್ರ ದಶಲ್ಲಿ ಕೇಳಿದ್ದೀರಾ, ತುಂಬಾ ಚೆನ್ನಾಗಿದೆ. 20 ಇಯರ್ಸ್, 4, 10, 11, 2, 11, 1, 11 ಬರ್ದಿಟ್ಕೊಂಡ್ಬಿಡಿ. 2023 ಇಂದ ನಿಮಗೆ ಸಕ್ಸಸ್ 20 ವರ್ಷ. ಅಲ್ಲಿವರೆಗೂ ಸಾಧಾರಣ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರಿ. ಗಣಪತಿ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ತಾ ಇರಿ. ಒಳ್ಳೇದಿರ್ಲಿ. ವೀಕ್ಷಕರೇ, ಯಾವತ್ತು ನಮ್ಮ ಕ್ಲಾಸಸ್ ಬಗ್ಗೆ ಹೇಳ್ತಾ ಇರ್ತೀನಿ. ಇದೇ ಶನಿವಾರ ಭಾನುವಾರ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಇನ್ನ 2 ದಿವಸದ ನಕ್ಷತ್ರ ನಾಡಿ ಇದೇ ತರ ಆಗತ್ತೆ ಆಗಲ್ಲ, ಈಸಿಯಾಗಿ ಹೇಳ್ಬೋದು. ಕಾಂಬಿನೇಷನ್ ನೋಡ್ಕೋಬೇಕು, ಹೇಳ್ಬೇಕು. ಜುಲೈ 8ನೇ ತಾರೀಕು ಶಿವಮೊಗ್ಗಕ್ಕೆ ಬರ್ತಾ ಇದ್ದೀನಿ. ರೆಸ್ಪಾನ್ಸ್ ಸ್ವಲ್ಪ ಸ್ಲೋ ಇದೆ. ಲಾಸ್ಟ್ ಬರ್ತಾರೆ. ಯಾವಾಗಲೂ ಅಷ್ಟೇ, ನಮ್ದು ಲಾಸ್ಟ್ ಅಲ್ಲಿ ಟಿಕೆಟ್ ರೇಟ್ ಜಾಸ್ತಿ ಬಡಬೇಕು ಅನ್ಸುತ್ತೆ. ಶಿವಮೊಗ್ಗಕ್ಕೂ ಅಷ್ಟೇ, ಬರೀ ಒಂದು 20 ಜನ ಅಂತ ಅನ್ಕೊಂಡಿದ್ವಿ. ಲಾಸ್ಟ್ ಅಲ್ಲಿ ನೋಡ್ರೆ 75 ಜನ ಆಗ್ಬಿಟ್ಟಿದ್ದಾರೆ. ಸೊ ಆ ರೀತಿ ದಂಡಿಯಾಗಿ ಬರ್ತಾರೆ. ಬೆಂಗಳೂರಿಗಂತೂ ಬಿಡಿ, ಬೆಂಗಳೂರು ನಾನು ಮಾತಾಡೋದೇ ಇಲ್ಲ. ಬೆಂಗಳೂರು ನಾನು ಹೋಟೆಲ್ಗಳು ಚೇಂಜ್ ಮಾಡೋ ಅಷ್ಟು ಜನ ಬರ್ತಾರೆ. ಅನೇಕ ಜನರು ಕ್ಲಾಸಸ್ ಬೇರೆಯವರು ಮಾಡ್ತಾರೆ. ಬಟ್ ಅಷ್ಟು ನಾನು ಹೇಳ್ಬಾರ್ದು, ಕಾಂಪಿಟೇಷನ್ ಆಗುತ್ತೆ. ಕೆಲವರು ಜ್ಯೋತಿಷ್ಯನ ಹೇಳ್ಕೊಡಲ್ಲ, ಸುಮ್ಮನೆ ಏನೋ ಕ್ಲಾಸ್ ಮಾಡಬೇಕು, ಒಂದು ಕಾಂಪಿಟೇಷನ್. ನನ್ನನ್ನು ನೋಡಿ ಕ್ಲಾಸ್ ಮಾಡ್ತಾ ಇದ್ದಾನೆ, ನಾವು ಮಾಡೋಣ ಅಂತ ಮಾಡ್ತಾರೆ. ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ. ದಯವಿಟ್ಟು ಮೋಸ ಹೋಗ್ಬೇಡಿ. ಕ್ಲಾಸ್ ಎಲ್ಲರೂ ಮಾಡಿ, ಯಾಕಂದ್ರೆ ನಾವು ಒಬ್ಬರೇ ಮಾಡಬೇಕು ಅಂತಿಲ್ಲ. ಜ್ಞಾನ ಇದ್ದವ್ರು ಎಲ್ಲ ಮಾಡಿ. ನೀವು ತಗೊಳ್ತಕ್ಕಂಥ ಹಣಕ್ಕೆ, ನಾನು ಟೀಚರ್ಗಳಿಗೆ ಹೇಳ್ತಾ ಇರೋದು, ಕ್ಲಾಸ್ ಮಾಡೋರ್ಗೆ ಹೇಳ್ತಾ ಇರೋದು, ತಗೊಳ್ತಕ್ಕಂಥ ಹಣಕ್ಕೆ ಸರಿಯಾಗಿ ಮಾಡಿ. ಸರಿಯಾಗಿ ಏನ್ ಮಾಡ್ತೀರಾ? ಪಾಠ ಮಾಡಿ. ಸರಿಯಾಗಿ ಮಾಡಿ ಅಂದ್ರೆ ಬೇರೆ ತರ ಅರ್ಥ ಮಾಡ್ಕೊಳ್ತಾರೆ. ಒಂದು ಬೈಟ್ ಇದೆ, ನಮ್ಮ ಸ್ಟೂಡೆಂಟ್ ಅವ್ರು ಹೇಗೆ ಮಾತಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಕಸ್ತೂರಿ ಚಾನಲ್ಗೆ ಮೊದಲನೇದಾಗಿ ನಮಸ್ಕಾರವನ್ನು ಹೇಳುತ್ತಾ, ಡಾಕ್ಟರ್ ದಿನೇಶ್ರವರು ಪುರಾತನ ಕಾಲದಂಥ ನಾವು ಜೀವಮಾನದಲ್ಲಿ ಕಲಿಯಲು ಸಾಧ್ಯವಾಗದಂಥ ಶಾಸ್ತ್ರಯುಕ್ತವಾದಂಥ ಜ್ಯೋತಿಷ್ಯ ಶಾಸ್ತ್ರವನ್ನು ಆಧುನಿಕ ಯುಗದಲ್ಲಿ ಆಧುನಿಕ ರೀತಿಯ ನಮ್ಮ ಕಂಪ್ಯೂಟರ್ ಯುಗದಲ್ಲಿ ಯಾವ ರೀತಿ ಇಂದಿನ ಜನಾಂಗಕ್ಕೆ ಉಪಯುಕ್ತವಾಗುವ ರೀತಿಯಲ್ಲಿ 4 ದಿನಗಳಲ್ಲಿ ನಮಗೆ ಒಳ್ಳೆಯ ರೀತಿಯಲ್ಲಿ ಜ್ಯೋತಿಷಾಸ್ತ್ರನ ಕಳಿಸಿಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಕ್ಷತ್ರ ನಾಡಿಯಲ್ಲಿ ನಾನು ತಿಳ್ಕೊಂಡ ಬಗ್ಗೆ ನನಗೆ ತುಂಬ ಖುಷಿಯಾಗಿದೆ. ನಕ್ಷತ್ರ ನಾಡಿಯಲ್ಲಿ ನಮ್ಮ ಭವಿಷ್ಯದ ಬಗ್ಗೆ, ವರ್ತಮಾನ, ಭವಿಷ್ಯತ್ ಹಾಗೂ ಹಿಂದೆ ಕಳೆದಂಥ ಭೂತಕಾಲದ ವಿಚಾರಗಳನ್ನು ನಾವು ತಿಳಿಬೋದು. ಅದನ್ನು ಒಳ್ಳೆಯ ರೀತಿಯಲ್ಲಿ ಅಂಕಿಅಂಶಗಳಲ್ಲಿ ತುಂಬ ಸರಳವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂಥ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ನಾನೊಬ್ಬ ಶಿಕ್ಷಕನಾಗಿ ಕಲಿತರಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಮಕ್ಕಳ ಪಠ್ಯಪುಸ್ತಕದಲ್ಲಿ ಏಕೆ ಉಪಯೋಗ ಮಾಡಬಾರದು? ಇದೊಂದು ಮ್ಯಾಥ್ಸ್, ಮಕ್ಕಳಿಗೆ ಗಣಿತ, ಇದರಲ್ಲಿ ಗಣಿತ ಕಲಿಯುವಂಥದ್ದು ಬೇಕಾದಷ್ಟಿದೆ. ಇಂಥ ಗಣಿತವನ್ನು ಸಾಧಾರಣ ಒಂದು ಹೈಯರ್ ಪ್ರೈಮರಿ ಶಾಲೆಯಿಂದ ಸಾಧಾರಣ ಡಿಗ್ರಿ ತನಕ ಇದನ್ನು ಉಪಯೋಗ ಮಾಡಬಹುದು. ಇದರಲ್ಲಿ ಬೇಕಾದಷ್ಟು ಲೆಕ್ಕಾಚಾರಗಳಿವೆ. ಈಗಾಗಲೇ ನಮ್ಮ ಸೈನ್ಸ್ ಮತ್ತು ಸಮಾಜಗಳಲ್ಲಿ ಸೌರವ್ಯೂಹಗಳು, ನಕ್ಷತ್ರಗಳು, ಗ್ರಹಗಳು ಇವುಗಳ ಚಿಂತನೆಯಲ್ಲಿದೆ. ಅದೇ ರೀತಿಯ ಲೆಕ್ಕಾಚಾರಗಳು ಇವು. ಇದು ಜ್ಯೋತಿಷ್ಯ ಶಾಸ್ತ್ರ ಆಗಿದೆ, ಅಲ್ಲಿ ಸೌರವ್ಯೂಹದ ಲೆಕ್ಕಾಚಾರ ಇದೆ. ಅದನ್ನು ನಮ್ಮ ಪಠ್ಯ ಪುಸ್ತಕದಲ್ಲಿ ಅಳವಡಿಸಿ ತಮ್ಮ ಮಕ್ಕಳ ಭವಿಷ್ಯವನ್ನು ತಾವೇ ನಿರ್ಧರಿಸುವಂಥ ಒಂದು ಮಾರ್ಗವನ್ನು
ನಮ್ಮ ಡಾಕ್ಟರ್ ದಿನೇಶ್ ಅವರ ಮುಂದೆ ಕಲ್ಪಿಸಿಕೊಡ್ಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನೊಂದು ಮನವಿನ ಕೊಡ್ತಾ ಇದ್ದೇನೆ. ಇನ್ನು ಮುಂದೆ ಅವರಿಗೆ ಇಂಥ ಒಂದು ಸೌಲಭ್ಯ ಸಿಗಲಿ, ಎಲ್ಲರೂ ಕಲಿಯಿರಿ, ನಮ್ಮ ಭಾರತ ದೇಶ ಉಜ್ವಲ ಭವಿಷ್ಯವನ್ನು ಹೊಂದಲಿ ಅಂತೇಳಿ ನನ್ನ 2 ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹುಶಃ ನಮ್ಮ ಸ್ಟೂಡೆಂಟ್ ಇವತ್ತು ಮಾತಾಡಿರೋರು ಎಲೆಕ್ಷನ್ಗೆ ಬಹಳ ಒಂದು ಒಳ್ಳೆ ಇದಾಗುತ್ತೆ. ಚೆನ್ನಾಗಿ ಮಾತಾಡಿದ್ರು, ಅದ್ಭುತವಾಗಿ ಮಾತಾಡಿದ್ದಾರೆ. ಜುಲೈ 8ನೇ ತಾರೀಕು ದಾವಣಗೆರೆಯಲ್ಲಿ JP ಫಂಕ್ಷನ್ ಹಾಲ್, ಚೇತನ ಹೋಟ್ಲ್ ಆಪೋಸಿಟ್, ಚನ್ನಬಸಪ್ಪ ಅಂಗಡಿ ಪಕ್ಕದಲ್ಲಿದೆ. ರಿಜಿಸ್ಟರ್ ಮಾಡ್ಕೊಳ್ಳಿ ಬೇಗ ಬೇಗ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ವಾಪಸ್ ಬರೋಣ. ವಿರಾಮದ ನಂತರ ಸ್ವಾಗತ ಸುಸ್ವಾಗತ. ಉಜ್ವಲ ಭವಿಷ್ಯಕ್ಕಾಗಿ ನಕ್ಷತ್ರ ನಾಡಿ ನೋಡ್ತಾ ಇರಿ, ಕಲಿತಾ ಇರಿ. ಒಂದು ಕರೆ ಇದೆ. ನಮಸ್ಕಾರ ಸರ್, ಸಿಂಧನೂರಿಂದ ಸರ್ ಜೋಳಿ ಪಕ್ಷಪ್ಪ ಅಂತ ಮಾತಾಡ್ತಾರೆ ಸರ್. ನಮಸ್ಕಾರ ಸರ್, ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ಮ ಬಗ್ಗೆ ಕೇಳ್ಬೇಕು ಸರ್. ಹೇಳಿ ಸರ್, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇದೆಯಾ? 26/4/1968. 26/4/1968. ಓಕೆ ಸರ್, ಟೈಮು ಸಾಯಂಕಾಲ 5:40 ಸರ್. 5:40. ಹುಟ್ಟಿರ್ತಕ್ಕಂಥ ಊರು ಯಾವ್ದು ಸರ್? ಸಿಂಧನೂರು ಸರ್, ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು. ರಾಯಚೂರ್. ಏನ್ ಕೇಳ್ಬೇಕಾಯ್ತು ಸರ್? ಸರ್, ಏನ್ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಸರ್. ಇದಾಗ್ತಾ ಇಲ್ಲ, ನಾವು ಬೆಳವಣಿಗೆ ಆಗ್ತಾ ಇಲ್ಲ. ಎಲ್ಲ ಸಾಲ ಸಾಲ ಸಾಲ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ. ಹೌದು ಸರ್. ಪ್ರಸ್ತುತ ಇವಾಗ ನಿಮಗೆ 2017ವರೆಗೂ ಕುಜದ ದಶೆ ನಡೀತಾ ಇದೆ. ರಾಹು ಹೇಗಿದೆ ನೋಡೋಣ. 2, 4, 11, 2, 3, 7, 8. ಎಫರ್ಟ್ ಜಾಸ್ತಿ ಇದೆ, ಬಟ್ ಎಲ್ಲ ಲೇಟ್ ಆಗಿ ಬರ್ತಾ ಇದೆ ಹಣಗಳೆಲ್ಲ. ಬಿಸ್ನೆಸ್ ಆಗಲಿ, ಏನಾದ್ರು ವ್ಯಾಪಾರ ಆಗಲಿ, ಅಥವಾ ಅಗ್ರಿಕಲ್ಚರ್ ಆಗಲಿ, ಏನೇ ಇರ್ಬೋದು. ರಾಹು 1, 2, 4, 5, 6, 9, 11. ಓ ಸೂಪರ್. 7, 10, 1, 2, 4, 5, 6, 11. ಸರ್, ಇನ್ನು 6 ತಿಂಗಳು ವೇಟ್ ಮಾಡಿ ಸರ್. 2018ರಿಂದ ನೀವು ರಾಜ ಮೇಲ್ ರಾಜ ಏನ್ ಬೇಕಾದ್ರೆ ಹೆಸರಿಟ್ಕೊಳ್ಳಿ. ಸೂಪರ್ ಆಗಿದೆ ಸರ್. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಅಕ್ಕಿ ವ್ಯಾಪಾರ ಮಾಡ್ತಿದ್ದೆ ಸರ್. ಸರ್, ನೀವು ರಾಜ ಆಗ್ತೀರಾ ಸರ್, ಕೋಟಿಗಟ್ಟಲೆ ದುಡ್ಡು ಮಾಡ್ತೀರಾ. ದಯವಿಟ್ಟು ನಾನು ಮರಿಬೇಡಿ, ದುಡ್ಡು ಕೊಡ್ಬೇಡಿ, ಮರಿಬೇಡಿ ಅಷ್ಟೇ. ಸಾಕತ್ತಾಗಿದೆ. 2, 6, 9, 11. ಎಕ್ಸಲೆಂಟ್. ಏನು ಪ್ರಾಬ್ಲಮ್ ಆಗಲ್ಲ. ಜಸ್ಟ್ ಹೋಲ್ಡ್ ಆನ್. ಇವಾಗ ಏನ್ ಮಾಡಿದ್ರು ಕೂಡ ಹಣ ಬರಲ್ಲ, ಹಣ ಅಲ್ಲಲ್ಲೇ ಸ್ಟಕ್ ಆಗುತ್ತೆ. ಯಾಕಂದ್ರೆ ಫ್ರೂಟ್ ಅಲ್ಲಿ 3, 8 ಇದೆ. ರಾಹುನಲ್ಲಿ ಮೇಲ್ಗಡೆನೆ 11 ಇದೆ, 12 ಬಂದಿಲ್ಲ. ಎಕ್ಸಲೆಂಟ್ ಆಗಿದೆ ಸರ್. ಜಸ್ಟ್ ವೇಟ್ ಮಾಡಿ. 2018ಇಂದ ದುರ್ಗಾರಾಧನೆ ಜಾಸ್ತಿ ಮಾಡಿ. ಯಥೇಚ್ಛವಾಗಿ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರಿ. ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಹಾಕೊಳ್ಳಿ ಸರ್. ತುಂಬಾ ಚೆನ್ನಾಗಿದೆ ಸರ್. ಕೈಲಾಸಯಂತ್ರ ಸ್ಥಾಪನೆ ಮಾಡಿ, ಅದ್ರ ಜೊತೆಗೆ ಇನ್ನೂ ಚೆನ್ನಾಗುತ್ತೆ. ರಾಹುದೇಶ 18 ವರ್ಷ, ಯಾರು ನಿಮ್ ನಡೆಯೋರಿಲ್ಲ. ಒಳ್ಳೇದಾಗ್ಲಿ. ನಮಸ್ಕಾರ. ಆಯ್ತು ಸರ್, ಆಯ್ತು. ಹೊರಗಡೆ ಬಂದಿದ್ದೀನಿ. ನಮಸ್ಕಾರ. ಹಲೋ ಸರ್, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್, ಮಾತಾಡಿ. ನಿಮ್ಗೆ ಮಾತಾಡ್ತಾ ಇರೋದು, ಹೇಳಿ. ನಮಸ್ತೆ. ನಾನು ಹಾಸನಿಂದ ಅಶೋಕ್ ಅಂತ ಮಾತಾಡ್ತಿರೋದು. ಅಶೋಕ್ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ನಮ್ಮ ಮನೆಯವ್ರದ್ದು. ಹೇಳಿ. 15/3/1985 ಬೆಳಗ್ಗೆ 5:45. 15/3/1985. ಟೈಮ್ 85. ಅದು ಸಮಯ ಬೆಳಗ್ಗೆ 5:45, ಶುಕ್ರವಾರ ಬೆಳಗ್ಗೆ. ಯಾವ ಊರಲ್ಲಿ ಹುಟ್ಟಿರೋದು? ಅಂದ್ರೆ ಅವ್ರು ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ. ಅಲ್ಲ, ಇದು ಹುಟ್ಟಿರೋ ಊರು ಹೇಳಿ ಸರ್. ಆರೋಗ್ಯ ಮೇಲೆ ಮಾತಾಡ. ಭದ್ರಾವತಿ. ಸೊ ಇವರಿಗೆ ಬರ್ತಕ್ಕಂತ ಒಂದು ಇದು ನೋಡಿದಾಗ ಶುಕ್ರ, ಚಂದ್ರ ಇರ್ತಕ್ಕಂಥ ರಾಶಿ, ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಓಕೆ, ಈಗ ನೋಡೋಣ ಯಾವ ದಶೆ ನಡೀತಾ ಇದೆ ಅಂತ. 2016ಕ್ಕೆ ಚಂದ್ರ ಮುಗಿದೋಗಿದೆ, ಈಗ ಕುಜ ಶುರು ಆಗಿದೆ. ಕುಜ ಆರೋಗ್ಯ ಹೇಗೆ ಕೊಡ್ತಾ ಇದೆ ನೋಡೋಣ. 2, 3, 10, 2, 3, 4, 5, 9, 10. ಸೊ ಆರೋಗ್ಯ ಸ್ವಲ್ಪ ಚೇತರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಯಾಕಂದ್ರೆ 5, 11, 9 ಇರಲೇಬೇಕು. ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಯಥೇಚ್ಛವಾಗಿ ಏನಾಗಿದೆ ಸರ್? ಏನಿಲ್ಲ, ಚೆನ್ನಾಗಿದ್ದಾರೆ. ಸ್ವಲ್ಪ ಯಾಕೆ ಗ್ಯಾಸ್ಟ್ರಿಕ್ ಜಾಸ್ತಿ ಬರ್ತಾ ಇದೆ, ಅದಕ್ಕೋಸ್ಕರ. ಅದು ಸ್ವಲ್ಪ ವಾಸಿ ಆಗದೆ ಇರತಕ್ಕಂಥದ್ದು. ಈ 7 ಇಯರ್ಸ್ ಸ್ವಲ್ಪ ಹಿಂಗೆ ಇರುತ್ತೆ. ಯಾಕಂದ್ರೆ 5, 9, 11 ಬಂದ್ರೆ ಮಾತ್ರ ಅವ್ರಿಗೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಕಂಟಿನ್ಯೂಸ್ ಇರುತ್ತೆ. ಏನ್ ಟ್ಯಾಬ್ಲೆಟ್ ತಗೊಂಡ್ರು ಹಾಗೆ ಇರುತ್ತೆ. ತಂತ್ರಗಳು ಕೊಡ್ತೀನಿ ನಾನು. ಯಾವಾಗಲೂ ಲಾಸ್ಟ್ ಟೈಮು ಹೇಳಿದ್ದೆ, ಒಂದು ಅಕ್ಕಿ ತಗೊಳ್ಳಿ, 8 ಅಕ್ಕಿ ಕಾಳು ತಗೊಳ್ಳಿ, ಬೆಳಗ್ಗೆ ಹೊತ್ತು ಇದು ಮಾಡ್ಕೊಳ್ಳಿ. ಯಾಕಂದ್ರೆ 5, 11 ಇದ್ರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ, ಒಂದು ಕಾಯಿಲೆನೂ ಬರಲ್ಲ. ಈ 4, 10 ಇದೆಲ್ಲ ಕಾಯಿಲೆಗಳು ಕೊಡ್ತಕ್ಕಂಥದ್ದು. ಬಟ್ ದೀರ್ಘವಾದ ಕಾಯಿಲೆ ಏನಿಲ್ಲ, ಬಟ್ ಇರುತ್ತೆ, ಹಂಗೆ ಇರುತ್ತೆ. 7 ವರ್ಷನೂ ಕುಜದಶೆ ಹೋಗೋರ್ಗು. ಯಾಕಂದ್ರೆ ಕುಜ ಕೇತು ನಕ್ಷತ್ರದಲ್ಲಿದೆ, ಕೇತು ರಾಹು ನಕ್ಷತ್ರದಲ್ಲಿದೆ. ಏನ್ ಮಾಡುತ್ತೆ ಅಂದ್ರೆ, ಯಾವ ಡಾಕ್ಟರ್ ಹತ್ರ ಹೋದ್ರೂ ಯಾವ ಟ್ಯಾಬ್ಲೆಟ್ ತಗೊಂಡ್ರು ವಾಸಿ ಆಗಲ್ಲ, ಬಟ್ ಹಾಗೆ ಇರುತ್ತೆ. ಒಂದು ಒಳ್ಳೆ ತಂತ್ರ ಏನು ಅಂತಂದ್ರೆ, ವಾತಾಪಿ ಜೀರ್ಣೋ ಭವ. ಈ ಮಂತ್ರವನ್ನು ಊಟ ಆದ್ಮೇಲೆ ಹೇಳಕ್ ಕೇಳಿ. ವಾತಾಪಿ ಜೀರ್ಣೋ ಭವ. ಹೊಟ್ಟೆ ಸವರಬೇಕು ಒಂದು 3 ಸತಿ. ಸಣ್ಣ ಪ್ರಯತ್ನ, ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದ್ರೆ 4, 10 ಯಾವಾಗ್ಲೂ ಕಿತ್ತಾಕಲ್ಲ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ನಮಸ್ಕಾರ ಸರ್.
ಹಲೋ ನಮಸ್ಕಾರ. ಹಲೋ 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 ಹಲೋ, ನಮಸ್ಕಾರ ಸರ್. ಹಾ ನಮಸ್ಕಾರ, ಹೇಳ್ತಾ ಇದ್ದೀನಿ ಸರ್. 5 ಸತಿ ಆಯ್ತು. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ. ಹಲೋ, ಹೇಳಿ ಸರ್. ಹಲೋ ಸರ್, ಕಾಲ್ ಕಟ್ ಆಗಿದೆ, ಮಾತಾಡ್ತಾರೆ ಸರ್ ನಿಮಿಷ. ಓಕೆ, ಏನ್ ಮಾಡಕ್ಕಾಗಲ್ಲ, ಕರೆ ಕಟ್ ಮಾಡ್ತಾರೆ ಅವರು. ಹಲೋ ಹಲೋ ಅಂದ್ರೆ ನಾವು ಹಲೋ ಹಲೋ ಅಂತ ಈ ಕಡೆ ಆಲೂಗಡ್ಡೆ ಪಲಾವ್ ಅಂತ ಹೇಳ್ಕೊತಾ ಇರ್ಬೇಕು. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನೀವು ಹಲೋ ಅಂತ ಇದ್ದೀರಾ, ಹೇಳಿ ಸರ್. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಾಗಾರ್ಜುನ್ ಅಂತ ಮಾತಾಡೋದು. ನಾಗಾರ್ಜುನ್, ಫಿಲ್ಮ್ ಆಕ್ಟರ್ ಆಂಧ್ರದಿಂದ. ಇಲ್ಲ, ಅಷ್ಟು ಹೀರೋ ಆಗಿಲ್ಲ, ವಿಲನ್ ಆಗ್ಬಿಟ್ಟಿದೀವಿ. ವಿಲನ್ ಆಗಿದ್ರಾ ಸರ್? ವಿಲನ್ ಗೆ ಅಷ್ಟು ಬೆಲೆ ಹೀರೋಗಿಲ್ಲ ಸರ್. ಎಲ್ಲಾರು ವಿಲನ್ ಆಗಿ ಆಮೇಲೆ ಹೀರೋ ಆಗಿರೋದು. ವರಿ ಮಾಡ್ಬೇಡಿ. ಡೇಟ್ ಆಫ್ ಬರ್ತ್ ಹೇಳಿ ಸರ್. 26/5 26/5 1981. 1971. 5 ಮೇ ಅಲ್ವಾ? 81. 81. ಓಕೆ ಸರ್. ಸಮಯ 5 ರಿಂದ 6 ಗಂಟೆ ಅಂತಾರೆ. 1 ಅವರ್ ಟೈಮ್. ನಮ್ಗೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬಿಡ್ತೀವಿ ಸರ್ ನಾವು. 1 ಅವರ್ ಎಲ್ಲ ಕರೆಕ್ಟ್ ಆಗಿ ಹೇಳಲ್ಲ, ಯಾವ ದೋಷನೂ ಇರಲ್ಲ. 1 ರಿಂದ 5:45 ಅಂತಾರೆ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 1 ರಿಂದ 249. 100 ಸ್ವಾಮಿ. 100. ಓಕೆ. ಕ್ರಿಕೆಟ್ ನೋಡ್ತೀರಾ ಜಾಸ್ತಿ? ಕ್ರಿಕೆಟ್ ನೋಡ್ತೀರಾ ಸರ್? ಕ್ರಿಕೆಟ್ ಕ್ರಿಕೆಟ್ ನೋಡ್ತೀರಾ? ಇಲ್ಲ ಗುರುಗಳ, ಅವೆಲ್ಲ ಏನ್ ಮಾಡಲ್ಲ. ಕ್ರಿಕೆಟ್ ನೋಡ್ರಿ ಯಾವಲ್ಲ 100 ಅಂತ ಇರ್ತಾರೆ. ಅದಕ್ಕೋಸ್ಕರ ಕೇತು ದಶೆ ಶುಕ್ರ ಭುಕ್ತಿಲಿ ಕೇಳಿದಿರ ಪ್ರಶ್ನೆನ. ಕೇತು 4, 6, 7, 12 ಎಲ್ಲ ಹತ್ರದಲ್ಲಿ ಬರುತ್ತೆ, ಕೈಗೆ ಬರಲ್ಲ. ಏನ್ ಬೇಕಾ? ಏನ್ ಕೇಳ್ಬೇಕಾಯ್ತು? ಏನಿಲ್ಲ, ಹೆಂಗ ಒಂದ್ ಗೌರ್ಮೆಂಟ್ ಕೆಲಸ ಮಾಡ್ಕೊಬೇಕಿತ್ತು. ಸಿಕ್ಕುತ್ತಾ ಇಲ್ವಾ ಕೇಳೋಣ ಅನ್ಕೊಂಡ್ ಮಾಡ್ದೆ. ಸ್ವಲ್ಪ ಎಲ್ಲ ದುಡ್ಡು ಕೊಟ್ಟು ಲಾಸ್ ಮಾಡ್ಕೊಂಬಿಟ್ಟೆ ಲಾಸ್ಟ್ 2 years ಇಂದ. 2 years ಬ್ಯಾಕ್ ಅದು. ಇವಾಗ ಸದ್ಯಕ್ಕೆ ಎಲ್ಲ ಹತ್ರದಲ್ಲಿ ಬರುತ್ತೆ. ಬಟ್ ಏನು ಹೋಗಕ್ ಹೋಗ್ಬಿಡಿ ಸರ್. ಹತ್ತಿದೆ, ಗೌರ್ಮೆಂಟ್ ಅಲ್ಲಿ ಒಳ್ಳೆ ಸಂಪರ್ಕ ಇದೆ, ಒಳ್ಳೆ ಮಾತುಕತೆ. ತುಂಬಾ ಜನ ಇರ್ತೆ ಗೌರ್ಮೆಂಟ್ ಅವರು ಇರೋರು ಗೊತ್ತು, ರಾಜಕೀಯದಲ್ಲಿ ಇರೋರು ಗೊತ್ತು, ಎಲ್ಲಾರು ಗೊತ್ತಿರ್ತಾರೆ. ಕೆಲ್ಸಗಳಾಗಲ್ಲ. ಟೈಮ್ ಇದ್ರೆ ಮಾತ್ರ ಚೆನ್ನಾಗತ್ತೆ. ಬೇಡ ಸರ್, ಚೆನ್ನಾಗಿದೆ ನಿಮ್ ಜೀವನ, ಚೆನ್ನಾಗಿದೆ. 4, 6, 12 ಯಾವ್ದಾರು ರಿಯಲ್ ಎಸ್ಟೇಟ್ ಮಾಡಿ, ಅಥವಾ ಯಾವ್ದಾರು ಒಂದು ಸ್ಕೂಲಿಂದ ಇದು ಮಾಡಿ, ಏನಾರು ಆತರ ಮಾಡಿ, ಚೆನ್ನಾಗಿದೆ. ಕೇತುನಲ್ಲಿ 4, 6, 7 ಅಥವಾ ಬಿಲ್ಡಿಂಗ್ ಏನಾರು ಒಂದು ಕಟ್ಟಿಸ್ಬಿಟ್ಟು ಒಂದು ಬಾಡಿಗೆಗೆ ಬಿಡಿ, ಅಥವಾ ಗಾಡಿ ಬಾಡಿಗೆಗೆ ಬಿಡಿ. 2, 6, 7, 11 ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಗೌರ್ಮೆಂಟ್ ಹೋಗ್ಬೇಡಿ ಸರ್ ದಯವಿಟ್ಟು. ನನ್ನ ಸಜೆಷನ್ ನಿಮ್ಮ ಕೇಳಿರ್ತಕ್ಕಂಥ ಸಮಯದಲ್ಲಿ ಗೌರ್ಮೆಂಟ್ ಅಲ್ಲಿ ಹೋದ್ರೆ ಸ್ವಲ್ಪ ಮಟ್ಟಿಗೆ 12 ಸ್ವಲ್ಪ ಲಾಸ್. ಬಟ್ ಆದ್ರೆ ಬೇರೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಒಳ್ಳೇದಾಗ್ಲಿ. ಓಕೆ ವೀಕ್ಷಕರೇ, ಜುಲೈ 22 ಇನ್ನು ಸ್ವಲ್ಪ ದಿವಸ ಇದೆ. ಬೆಂಗಳೂರು ತುಂಬಾ ಜನ ಬಂದು ರಿಜಿಸ್ಟರ್ ಆಗ್ತಾ ಇದ್ದಾರೆ. ನಮ್ಮ ಆಫೀಸ್ ಬಂದು ರಿಜಿಸ್ಟರ್ ಆಗ್ತಾ ಇದ್ದಾರೆ. ಬೇಗ ಲಾಸ್ಟ್ ಅಲ್ಲಿ ಸೀಟ್ಸ್ ಇಲ್ಲ ಅಂದ್ರೆ, ಲಾಸ್ಟ್ ಟೈಮು ಅಷ್ಟೇ ತುಂಬಾ ಜನಕ್ಕೆ ಸೀಟ್ಸ್ ಇರಲಿಲ್ಲ. ತುಂಬಾ ಒಂದು 3 ತಿಂಗಳಿಂದ ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥದ್ದು ಕ್ಲಾಸ್ ಮಿಸ್ ಮಾಡ್ಕೋಬೇಡಿ. ಅನೇಕರು ಕ್ಲಾಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಹಾಳು ಮಾಡ್ಕೊಂಡು ನನ್ನ ಕ್ಲಾಸ್ಗೂ ಇವನು ಅಷ್ಟೇನೆ ಅಂತ ಅನ್ಕೊಂಡು ಎಷ್ಟೊಂದು ಜನ ಬಂದಿಲ್ಲ. ಏನ್ ಮಾಡಕ್ಕಾಗತ್ತೆ? ಹಣೆ ಬರ. ನಂದು ಹಣೆ ಬರ, ಹೋಗಿರೋರ್ದು ಹಣೆ ಬರ. ಏನ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನಮ್ಮ ಬೈಟ್ಸ್ ಅವರು, ನಮ್ಮ ಸ್ಟೂಡೆಂಟ್ ಅವ್ರು ಏನ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ. ನನ್ನ ಹೆಸರು ಬಿ ಸ್ವಾಮಿ ಅಂತ, ಬೆಂಗಳೂರಿಂದ ಬಂದಿದ್ದೇನೆ. ಈ ಕಸ್ತೂರಿ ವಾಹಿನಿಯಲ್ಲಿ ನಕ್ಷತ್ರ ನಾಡಿಯ ಕಾರ್ಯಕ್ರಮವನ್ನು 3-4 ತಿಂಗಳಿಂದ ನೋಡುತ್ತಿದ್ದೆ. ಗುರುಗಳ ನೇರ ಹಾಗೂ ದಿಟ್ಟ ಉತ್ತರಗಳಿಂದ ಪ್ರೇರಿತನಾಗಿ ಈ ನಕ್ಷತ್ರ ನಾಡಿ ಕಲಿಯಲು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೇನೆ. 4 ದಿನಗಳಲ್ಲಿ ಸಾಕಷ್ಟು ಅಭ್ಯಾಸವನ್ನು ಮಾಡಿದ್ದೇನೆ. ಗುರುಗಳು ಸಿಂಪಲ್ಲಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಹೇಳಿಕೊಡುತ್ತಾರೆ. ಆದ್ದರಿಂದ ಇಲ್ಲಿ ಕಲಿತ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡರೆ ಖಂಡಿತವಾಗಿ ನಿಮ್ಮ ಭವಿಷ್ಯವನ್ನು ಉತ್ತಮಗೊಳಿಸಿಕೊಳ್ಳಬಹುದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಗೀತಾ ಅಂತ, ನಾನು ಸುಳ್ಯದಿಂದ ಬಂದಿರೋದು. ನನಗೆ ಅಂದರೆ ಟಿ ವಿಯಲ್ಲಿ ಕಸ್ತೂರಿ ಚಾನಲಲ್ಲಿ ನಕ್ಷತ್ರ ನಾಡಿ ನೋಡಿ ನನಗೆ ಅದು ತುಂಬ ಇಂಟ್ರೆಸ್ಟ್ ಬಂತು. ನೋಡುವ ಒಂದು ಸರ್ತಿ ನಮ್ಮ ಬಗ್ಗೆ ತಿಳ್ಕೊಳ್ಳುವ ಅಂತೇಳಿ ಹಾಗೆ ಬಂದಿದ್ದು. ಹಾಗೆ ನಕ್ಷತ್ರ ನಾಡಿ ಬಗ್ಗೆ ಹೇಳುವುದೇನೆಂದರೆ ನಮಗೆ ಹೇಳಿಕೆ ಪದಗಳಿಲ್ಲ ನಿಜವಾಗಿ. ಅಷ್ಟು ಒಳ್ಳೆ ಇದು ನಮಗೆ. ಅಂದರೆ ಇದನ್ನು ತುಂಬ ನಾನು ಇದ್ರ ಬಗ್ಗೆ ಹೇಳೋದಿಲ್ಲ. ನಮಗೆ ಇದನ್ನು ಕಲಿಬೇಕು ಅಂತಿದ್ರೆ ನಮಗೊಂದು ಪೂರ್ವಜನ್ಮದ ಪುಣ್ಯ ಇದಕ್ಕೆ ನಿಜವಾಗಿ ಬೇಕು ಅಂತ ಹಾಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಯೋಗ ಇದು ಎಲ್ಲರಿಗೂ ಈ ಯೋಗ ಸಿಕ್ಕುದು ಭಾರಿ ಕಡಿಮೆ. ನಾವು ದುಡ್ಡು ಕೊಟ್ಟರೆ ಏನು ಬೇಕಿದ್ರು, ಸಾಧಾರಣ ದುಡ್ಡು ಕೊಟ್ಟರೆ ಸಾಧಾರಣ ನಮಗೆ ಬೇಕಿದ್ದು ಎಲ್ಲವೂ ಪರ್ಚೇಸ್ ಮಾಡ್ಬೋದು ನಾವು. ಹಾಗಂತೇಳಿ ಈ ವಿದ್ಯೆಯನ್ನು ಪರ್ಚೇಸ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದು ಯೋಗ. ಈ ಯೋಗ ನಮಗೆ ಈಗ ಡಾಕ್ಟರ್ ದಿನೇಶ್ ಗುರೂಜಿ ಅವರಿಂದ ಕೂಡಿ ಬಂದಿದೆ ನಮಗೆ. ಅದಕ್ಕೋಸ್ಕರ ನಾವು ಇದರ ಪ್ರಯೋಜನ ನಾವು ಖಂಡಿತವಾಗಿ ಪಡ್ಕೊಳ್ಬಹುದು. ಯಾರು ಬೇಕಿದ್ರು ಇದಕ್ಕೆ ಸಣ್ಣ ಅಮೌಂಟ್, ಅದೇನು ದೊಡ್ಡ ಅಮೌಂಟ್ ಅಲ್ಲ, ಯಾರು ಬೇಕಿದ್ರು ಇದಕ್ಕೆ ಇದು ಸೇರಿ ಇದನ್ನು ಕಲಿತು ಆರಾಮ್ಸೆ ಜೀವನದಲ್ಲಿ ನಮ್ಮ ಭವಿಷ್ಯವನ್ನು ನಾವು ರೂಪಿಸ್ಕೊಳ್ಬಹುದು ಕೂಡ. ಥ್ಯಾಂಕ್ ಯು. ಓಕೆ, ಮಾತಾಡೋದು ನಾನು ಕೇಳಿಸ್ಕೊಳ್ತಾ ಇದ್ದೆ. ಸಣ್ಣ ಅಮೌಂಟ್ ಅಂತ ಹೇಳ್ತಾರೆ, ಎಷ್ಟೊಂದು ಜನ ಫೋನ್ ಮಾಡ್ತಾರೆ, ಹಣ ಕೇಳ್ತಾರೆ.
ಎಷ್ಟೊಂದು ಹಿಂದಿನ ಕಾಲದ ಆಗ ಎಲ್ಲ ಕ್ಲಾಸಸ್ಗಳೆಲ್ಲ ಮಾಡಿ ಎಷ್ಟೊಂದು ಜನ ಹಣ ಕಿತ್ತೇನೋ ಮಾಡಿದ್ದಾರೆ. ನನ್ನ ಹಣ ಏನೂ ಇಲ್ಲ, ಏನೇನೂ ಇಲ್ಲ. ಎಷ್ಟು ಹಣ ಖರ್ಚು ಮಾಡ್ತಾರೆ. ವಿದ್ಯೆಗೆ ಬೆಲೆ ಕಟ್ಟಬೇಡಿ ಯಾರನ್ನು ದಯವಿಟ್ಟು. ನಾನು ಕೊಡ್ತಕ್ಕಂಥ ವಿದ್ಯೆ ಭಗವಂತನ ವಿದ್ಯೆ. ನಾನು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ, ನಾನೇ ಬಂದು ಪಾಠ ಮಾಡೋದು ಅದಕ್ಕೋಸ್ಕರ. ಭಗವಂತ ನಮ್ಮ ಋಷಿಗಳು ಕೊಟ್ಟಿರ್ತಕ್ಕಂಥ ವಿದ್ಯೆ ನನ್ನ ಮುಖಾಂತರ ಎಲ್ಲರಿಗೂ ಹಂಚ್ತಾ ಇದ್ದೀನಿ. ದಯವಿಟ್ಟು ಬೆಲೆ ಕಟ್ಟಬೇಡಿ, ಕೇಳ್ಕೊಳ್ಳಿ. ಇಷ್ಟ ಇಲ್ಲ ಅಂದರೆ ಇಡಿ. ಸುಮ್ಮನೆ ಏನು ಅಷ್ಟೊಂದು, ಏನಕ್ಕೆ ಇಷ್ಟೊಂದು, ಏನು ಹಂಗೆ ಹಿಂಗೆ ದಯವಿಟ್ಟು ಕೇಳಬೇಡಿ. ಇಂಟ್ರೆಸ್ಟ್ ಇಲ್ಲ ಅಂದರೆ ದಯವಿಟ್ಟು ಬರಬೇಡಿ. ಯಾಕಂದರೆ ಎಕ್ಸಲೆಂಟ್ ಆಗಿರೋ ಕ್ಲಾಸು, ಜನಸೇವೆಗೆ ನಿಂತಿರ್ತಕ್ಕಂಥದ್ದು. ದಯವಿಟ್ಟು ಕ್ಷಮಿಸಿ ನನ್ನ ಮಾತುಗಳಲ್ಲಿ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಬರೋಣ. ಸೊ ವಿರಾಮದ ನಂತರ ಸ್ವಾಗತ. ನಿನ್ನೆ ಶನಿ ಬಗ್ಗೆ ಮಾತಾಡ್ತಾ ಇದ್ದೆ. ಅನೇಕರು ಶನಿ ಸಾಡೆ ಸಾತಿ ಅದೆಲ್ಲ ಹೇಳ್ತಾ ಇರ್ತಾರೆ, ಶನಿ ಅಲ್ಲಿದೆ ಇಲ್ಲಿದೆ ಅಂತ. ಕಷ್ಟ ಬಂದಾಗ ಎಲ್ಲಾನು ನಾವು ಹೇಳ್ಬಿಡ್ತೀವಿ ದೋಷ ಗೀಷ ಅಂತ. ದಶಾದಲ್ಲಿ ಭುಕ್ತಿಗಳಲ್ಲಿ ಇಲ್ಲ ಅಂತಂದ್ರೆ ಯಾವುದನ್ನು ಕೊಡಲ್ಲ. ದಶಾಭುಕ್ತಿ ಕೊಟ್ರೆ ಎಲ್ಲರೂ ಕೊಟ್ಬಿಡ್ತಾರೆ. ಅನೇಕರು ಈ ಗುರುಬಲ ಬಗ್ಗೆ ಮಾತಾಡ್ತಾ ಇರ್ತಾರೆ, ಗುರುಬಲ ಬಂತ ಅಂತ. ಎಷ್ಟೊಂದು ಜನಕ್ಕೆ 40 ವರ್ಷ 50 ವರ್ಷ 30 ವರ್ಷ ಆಗಿರುತ್ತೆ, ಅವ್ರಿಗೆ ಲೈಫಲ್ಲಿ ಗುರುಬಲನೇ ಬಂದಿಲ್ವಾ? ಸಿಂಪಲ್. ನಿಮ್ಮ ರಾಶಿಯಿಂದ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆಗೆ ಗುರು ಬಂದಾಗ ಗುರುಬಲ 2, 5, 7, 9, 11 ಅಂದ್ರೆ ಒಂದು 12 ವರ್ಷ ಕಾಲದಲ್ಲಿ 5 ವರ್ಷ ಕಾಲ ಗುರುಬಲ ಬಂದೇ ಬರುತ್ತೆ. ಮತ್ತೆ ಇಷ್ಟು ಸತಿ 12 ವರ್ಷಕ್ಕೂ 5 ಸತಿ ಬಂದಾಗ ಗುರುಬಲ ಬಂದಿರುತ್ತೆ. ಯಾಕೆ ಮದುವೆ ಆಗಿಲ್ಲ? ಗುರುಬಲಕ್ಕೂ ಮದುವೆಗೂ ಸಂಬಂಧ ಇಲ್ಲ. ಜ್ಯೋತಿಷ್ಯರಿಗೆ ಹೇಳ್ತಾ ಇರೋದು, ದಯವಿಟ್ಟು ವೀಕ್ಷಕರಿಗಲ್ಲ ಇದು, ಜ್ಯೋತಿಷ್ಯರಿಗೆ ಹೇಳ್ತಾ ಇರೋದು. ಖಂಡಿತ ಗುರುಬಲ ಇಲ್ಲ. ಗುರುಬಲ ಅನ್ನೋದು ಏನೂ ಇಲ್ಲ ಅಲ್ಲಿ. ಕೆಲವು ಲಗ್ನಕ್ಕೆ ಗುರು ಯೋಗಕಾರಕನಲ್ಲ, ನಿಮಗೂ ಗೊತ್ತಿರಬೇಕದು. ಫಸ್ಟ್ ಅದನ್ನ ತಿಳ್ಕೊಳ್ಳಿ ಜ್ಯೋತಿಷ್ಯರುಗಳೇ. ಕೆಲವು ಸತಿ ಗುರು ದಶಾಲಿ ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ. ರಾಹು ದಶಲ್ಲಿ ಚೆನ್ನಾಗಿರೋರು ಸಡನ್ ಆಗಿ ಗುರು ದಶಲ್ಲಿ ಕ್ಯಾನ್ಸರ್ ಶುರು ಆಗಿದೆ. ಅದಕ್ಕೇನ್ ಹೇಳ್ತೀರಾ? ಯಾವ ಬಲ ಹೇಳ್ತೀರಾ ಗುರುಗೆ? ಯಾವ ಮನೇಲಿ ಕೂತಿರ್ತಾರೆ ಅವರ ಕರ್ಮಾನುಸಾರ ಆಯಾ ಗ್ರಹಗಳು ಅವ್ರಿಗೆ ಆ ರೀತಿ ಒಂದು ಒಳ್ಳೇದನ್ನು ಕೆಡಕನ್ನು ಕೊಡುತ್ತೆ ಹೊರತು ಎಲ್ಲದನ್ನು ಗುರುನ ಒಳ್ಳೇದು ಮಾಡಿಟ್ಬಿಟ್ಟಿದ್ದಾರೆ, ಶನಿನ ಕೆಟ್ಟದ್ ಮಾಡಿಟ್ಟಿದ್ದಾರೆ. ಶನಿಯಲ್ಲಿ ಉದ್ಧಾರ ಆಗಿರೋರು ಕೋಟಿ ಜನ ಇದ್ದಾರೆ, ಗುರುವಿನಲ್ಲಿ ಹಾಳು ಮಾಡಿರೋರು ಅದೇ ಕೋಟಿ ಜನ ಇದ್ದಾರೆ. ಅವರವರ ಬುಕ್ಗಳನ್ನ ಅವರವರ ಜಾತಕಗಳನ್ನ ತಕ್ಕೊಂಡು ಒಂದು 5 ಜನದ್ ನೋಡಿ, 10 ಜನದ್ ನೋಡಿ. ನಾನು ಖಂಡಿತ ಸಾಕ್ಷಿ. ಅದಕ್ಕೆ ಹೇಳಕ್ ಬರೋದಿಲ್ಲ. ಜ್ಯೋತಿಷರುಗಳು ಸುಮ್ಮನೆ ಅಲ್ಲಿ ಇಲ್ಲಿ ಕುತ್ಕೊಂಡು ದೇವಸ್ಥಾನಗಳಲ್ಲಿ ಸುಮ್ಮನೆ ಅರಟೆ ಹೊಡಿಬೇಡಿ. ದಯವಿಟ್ಟು ಚೆನ್ನಾಗಿ ಕಲೀರಿ. ಸರ್ಟಿಫಿಕೇಟ್ ಮಾಡ್ಬೇಕು ಗೌರ್ಮೆಂಟ್ ಅವರು. ಸರ್ಟಿಫಿಕೇಟ್ ಇದ್ರೆ ಮಾತ್ರ ಹೇಳು ಅಂತ ಹೇಳ್ಬೇಕು. ಸುಮ್ಮನೆ 4-5 ಪಂಚಾಂಗ ತೆಗೆದು ಗುರುಬಲ ಬಂದಿಲ್ಲ ಅದಕ್ಕೆ ಮದುವೆ ಆಗಿಲ್ಲ. ಗುರುಗೂ ಮದುವೆಗೂ ಏನ್ ಸಂಬಂಧ ಅಂತ ಎಲ್ಲಿ ಯಾವ ಶಾಸ್ತ್ರದಲ್ಲೂ ಉಲ್ಲೇಖ ಆಗಿದೆ? ಯಾವ ಶಾಸ್ತ್ರದಲ್ಲೂ ಉಲ್ಲೇಖ ಆಗಿಲ್ಲ. ಪರಾಶರದಲ್ಲೂ ಇಲ್ಲ, ಯಾವ ಶಾಸ್ತ್ರದಲ್ಲೂ ಇಲ್ಲ. ಎಲ್ಲಾ ಬುಕ್ ನಾನು ಮನೇಲಿ ಇಟ್ಟಿದ್ದೀನಿ, ಅದ್ರಲ್ಲಿ ಒಂದು ಹುಡುಕ್ ತೋರಿಸ್ಬಿಡಿ ಗುರುಬಲ ಇರ್ತಕ್ಕಂಥದ್ದು. ಎಲ್ಲೂ ಗುರುಬಲ ಇಲ್ಲ. ಒಂದು ಕರೆ ಇದೆ, ಮಾತಾಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ಓಕೆ, ಕರೆ ಕಟ್ಟಾಗಿದೆ. ಓಕೆ, ಇರ್ಲಿ. ಈ ಗುರುಬಲ ಅನ್ನೋದು ಖಂಡಿತ ಯಾವ ಶಾಸ್ತ್ರದಲ್ಲೂ ಗುರುಬಲ ಅನ್ನೋದು ಖಂಡಿತ ಇಲ್ಲ. ಯಾವುದೇ ಎಲ್ಲೂ ಇಲ್ಲ ಅಲ್ಲಿ. ಗುರುಬಲ ಅನ್ನೋದು ಖಂಡಿತ ಇಲ್ಲ. ಗುರುಬಲ ಅನ್ನೋದು ಎಲ್ಲೂ ಬರೋದು ಇಲ್ಲ, ಚಾನ್ಸೇ ಇಲ್ಲ ಅದು ಬರಕ್ಕೆ. ನಾನು ಎಷ್ಟು ಜನ ಜ್ಯೋತಿಷತೆ ಡಿಸ್ಕಸ್ ಮಾಡ್ತೀನಿ, ಅವ್ರು ನಾನು ಪರ್ಸನಲ್ ಆಗಿ ಹೇಳ್ತೀನಿ ನಿಮ್ಗೆಲ್ಲ. ನನಗೆ ಎಲ್ಲಾ ಜ್ಯೋತಿಷರು ಎಲ್ಲ ಟಿವಿಲಿ ಬರೋರು ಎಲ್ಲಾರು ಪರಿಚಯನೇ, ಎಲ್ಲಾ ಫೋನ್ ಮಾಡ್ತಾರೆ. ಹೆಸರು ಹೇಳಕ್ ಹೋಗೋದಿಲ್ಲ. ಈಗ ಎಲ್ಲಾರು ಪರಿಚಯ. ಸುಮ್ಮನೆ ಸೈಡಲ್ಲಿ ಏನ್ ಸರ್ ಗುರು ಬಗ್ಗೆ ಬಲ ಬಗ್ಗೆ ಅಷ್ಟೊಂದು ಮಾತು ನಿಜಾನ ಹೇಳಿದ್ರೆ, ಇರ್ಲಿ ಬಿಡಪ್ಪ ಅದೆಲ್ಲ ಗುರುಬಲ ಹೆಂಗೋ ಹೇಳ್ಬೇಕಲ್ಲ, ಏನೋ ಒಂದು ಹಿಂಗ್ ಮಾತಾಡ್ತಾರೆ. ಗುರುಬಲ ಅನ್ನೋದು ಯಾವುದೂ ಇಲ್ಲ. ದಶಾ ಭುಕ್ತಿ ಲಗ್ನ, ಫಸ್ಟ್ ಲಗ್ನ ಇಂಪಾರ್ಟೆಂಟು. ಅದಾದ ನಂತರ ದಶಾ ಭುಕ್ತಿ ಇಂಪಾರ್ಟೆಂಟು. ರಾಶಿನೂ ಅಲ್ಲ. ರಾಶಿ ಇರ್ತಕ್ಕಂಥದ್ದು, ನಕ್ಷತ್ರ ಇರ್ತಕ್ಕಂಥದ್ದು ಏನಕ್ಕೆ ಅಂತ ನಾಳೆ ಹೇಳ್ತೀನಿ. ನಕ್ಷತ್ರ ಏನಕ್ಕೆ ಇದೆ ಅಂತ ನಾಳೆ ಸಿಂಪಲ್ ಆಗಿ ಹೇಳ್ತೀನಿ. ದಯವಿಟ್ಟು ನಕ್ಷತ್ರ ಏನಕ್ಕೆ ಅಂತ ಹೇಳ್ತೀನಿ, ನಾಳೆ ಕಾಯ್ತಾ ಇರಿ. ಜುಲೈ 22ನೇ ತಾರೀಕು ಬೆಂಗಳೂರು, ಆಗಸ್ಟ್ 5ನೇ ತಾರೀಕು ಮೈಸೂರಿಗೆ ಬರ್ತಾ ಇದ್ದೀನಿ. ಮೈಸೂರಲ್ಲಿ ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ. ಆಗಸ್ಟ್ 5ನೇ ತಾರೀಕು ಬರ್ತಾ ಇದ್ದೀನಿ. ಮತ್ತೆ ಮಿಕ್ಕಿದ ಡೇಟ್ಗಳು ನಾಳೆ ಹೇಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು.